ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನು ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರನ್ನ ತಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತಗೊಂಡು ಹೋಗಿದಾರ, ಅವ್ರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸ್ಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮ್ಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದಾವೆ, ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗ್ಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ CCTV ಕ್ಯಾಮ್ರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ 58 ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ. ಇದನ್ನು ಕೂಡ ಅದೇ ರೀತಿ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಖಂಡಿತವಾಗಿ ಹಿಡಿತೇವೆ. ಸ್ಟೇಟ್ ಬಿಟ್ಟು ಹೋಗಿದಾರ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ, ಅದು ಕೆಲವು ಮಾಹಿತಿ ಇದೆ, ವೆರಿಫೈ ಮಾಡ್ತಾ ಇದೀವಿ. ಆ ವೆಹಿಕಲ್ಸ್ಗಳೆಲ್ಲ ಯಾವ್ಯಾವ್ದು ವೆಹಿಕಲ್ಸ್ ಆಚೆ ಹೋಗಿದೆ, ನಮಗೆ ಬಂದಿರೋ ಮಾಹಿತಿಯ ವೆಹಿಕಲ್ಸ್ ಅನ್ನ ಕಂಪೇರ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಯೂಸ್ ಮಾಡಿ ಈ CCTV ಕ್ಯಾಮ್ರಾದಲ್ಲಿ ವೆಹಿಕಲ್ಸ್ಗಳು ಯಾವ್ಯಾವ್ದು ಸಿಟಿ ಒಳಗಡೆ ಬಂದಿದೆ, ಆ ಸಂದರ್ಭದಲ್ಲಿ ಆ ವೆಹಿಕಲ್ಸ್ಗಳು ಆ ಏರಿಯಾದಲ್ಲಿ ಓಡಾಡ್ತಿದ್ವಿ ಎಲ್ಲ ಅವರಿಗೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಎಲ್ಲ ವೆರಿಫೈ ಆಗ್ತಾ ಇದೆ, ಎಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. CCTV ಫುಟೇಜ್ಗಳೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ.